ಹೊಟ್ಟೆನು. ನಮಸ್ಕಾರ ವೀಕ್ಷಕರೇ, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ. ಸೊ ನೀವು ಪ್ರೋತ್ಸಾಹ ಕೊಟ್ಟರೆ ನನಗೆ ತುಂಬ ಖುಷಿ ಆಗುತ್ತೆ. ಕಾವ್ಯ, ಏನಾಯ್ತಮ್ಮ? ಏನು ತಿಂದ್ಯಮ್ಮ ನೀವತ್ತು? ಇದಂದಿಟ್ಟೆ ಕಷಾಯ ಕುಡಿಯಳವ. ಎದ್ದಳವ ಬಂಗಾರ ಅಲ್ಲವ ನನ್ನ. ಅಕ್ಕ ತುಂಬಾ ಹೊಟ್ಟೆ ನೋವ್ತಿದೆ ಅಕ್ಕ. ಅದು ಅವ್ವ ಏನು ಕೊಟ್ಲು ತಿನ್ನಕ, ಅದನ್ನ ಕಟ್ಕೊಂಡು ತಿಂದೆ. ಅದೇ ಅಕ್ಕ. ಅಕ್ಕ ಅವ್ವ ಆಯ್ತಲ್ಲ, ಅದು ಯಾವತ್ತಿಂದೇನೋ ಉಂಡಿ ಗೊತ್ತಿಲ್ಲ, ಅದು ಉಂಡಿ ಕೊಟ್ಟನೆ ನಾ ಹೇಳ್ದೆ ತಿನ್ಬೇಡ ಅಂತ. ಅದನ್ನ ತಿಂದ ತಕ್ಷಣನೇ ಹೊಟ್ಟೆ ನೋವು ಸ್ಟಾರ್ಟ್ ಆಯ್ತು. ನಾನು ತಿನ್ಲಿಲ್ಲ, ನಾ ಒಗದೆ. ಅದೇ ತುಂಬ ಕೆಟ್ಟದಾಗಿ ಸ್ಮೆಲ್ ಇತ್ತು. ನಂಗೆ ಬೇಡ ಅಂದೆ. ನನಗೆ ತುಂಬ ಹೊಟ್ಟೆ ಹಸಿದಿತ್ತು, ಅವಳಿಗೂ ಹಸ್ತಿತ್ತು. ಕೊಡು ಅಂದರೆ ಕೊಡಲಿಲ್ಲ. ಅದಕ್ಕೆ ಅಮ್ಮ ಅದೇನೋ ಕೊಟ್ಲು, ಅದನ್ನು ತಿಂದೆ. ತಿನ್ಬೇಡ ಅಂದರೂ ಕೇಳಿಲ್ಲ ಅವಳು. ಯಾಕವ ಇಂಥ ಮಾಡ್ತೀಯ? ಅಲ್ಲಿ ನೋಡು, ಅಕ್ಕ ಹೇಳ್ದಂಗೆ ಕೇಳಬೇಕಲ್ವಾ? ನಾ ಇಲ್ಲ ಅಂತಂದರೆ ನೀ ಅಕ್ಕ ಹೇಳ್ದಂಗೆ ಕೇಳಬೇಕು. ನೀ ನನ್ನ ಬುಡ್ಡು ಬಂಗಾರ ಯಾವುದಿಲ್ಲ, ನಾನಿರೋ ತನ ನೀನು ಯಾವುದಕ್ಕೂ ಅಂಜೋಣ. ಅಕ್ಕ ತುಂಬಾ ಹೊಟ್ಟೆ ನೋವ್ತಿದೆ, ನನಗೆ ತಡ್ಕೊಳಕ್ ಆಗ್ತಿಲ್ಲ. ವಾಂತಿ ಬಂದಂಗೆ ಆಗಕತ್ತಿದೆ. ಏನಾಗಲ್ಲ ಇದನ್ನೊಂದಿಟ ಕುಡಿ, ದವಾಖಾನೆ ಕರ್ಕೊಂಡೋಗ್ತಾನೆ. ಎದ್ದೇಳವ, ಒಂದಿಟ ನೀರು ಕುಡಿ. ಅಕ್ಕ ಹೊಟ್ಟೆ ಭಾಳ ನೋವ್ತಿದೆ. ಅಂಜಲಿ, ಈಕೆ ಹಿಡ್ಕೊಡವ, ಅವನಂತ ಹೋಗಿ ಏನಾರು ಕೇಳ್ಕೊಂಡು ಬರ್ತೀನಿ. ಏನಾಯ್ತು ನೋಡ್ಕೊಂಡು ಬರ್ತೀನಿ. ಯಾಕೋ ತಂಗಿ ಹೊಟ್ಟೆ ನೋವಾಗತ್ತಾಳ ನೋಡುವ. ಅಯ್ಯಯ್ಯೋ ದರಿದ್ರದ್ದೆ, ಎಲ್ಲ ವಾಂತಿ ಮಾಡ್ಕೊಂಡೆಲ್ಲ. ಇದನ್ನು ಬಳಿಯಾರ ಯಾರು? ಬಳಿ ಗೌರಿ ಅದನ್ನ ನೋಡಿದೆ ಸ್ಮೆಲ್. ಹೊರಗೆ ಹೋಗಿ ಮಾಡೋದಲ್ಲೇ ಏನೇ ಸ್ಮೆಲ್. ಯಪ್ಪ, ಗಟ್ರ ನೀರಾಗೈತಿ. ಅತ್ತ ಕರ್ಕೊಂಡು ಹೋಗಿಕ್ಕಿನ ಮೊದಲೇ. ಅದು ಅಮ್ಮ ಭಾಳ ವಾಂತಿ ಮಾಡಕತ್ತ, ದವಾಖಾನೆ ಕರ್ಕೊಂಡು ಹೋಗ್ಬೇಕಂದ್ ಮಾಡಿ. ಸರ್ವತ್ನಾಗ ಯಾರು ಬರ್ತಾರೆ ಈಗ? ರಾತ್ರಿ ಆಗೈತಿ. ಇವಾಗ ಏನಾಗಲ್ಲ ಮಂಗಸ್, ನಾಯಿ ನೋಡಿದ್ರಾತ. ರಾತ್ರಿ ಬೇರೆ ಆಗೈತಿ ಹೊರಗೆ. ಅದು ತುಂಬಾ ಹೊಟ್ಟೆ ನೋವು ಅಂತಿದ್ದಾಳೆ. ಒಂದಿಟ್ಟು ಕರ್ಕೊಂಡು ಹೋಗಿ ಬರ್ತೀನವ. ಒಂದು 200 ರೂಪಾಯಿ ಇದ್ರೆ ಕೊಡುವೆ. ನಿಮ್ಮಂಥವ್ರಿಗೆ ಅಂತಾನೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಎಲ್ಲ ಇದಾವು, ಅಲ್ಲಿ ಹೋಗಿ ತೋರಿಸ್ಕೊಂಡು ಬಾ. ನನ್ನ ಕಡೆ ಏನು ರೊಕ್ಕಿಲ್ಲ, ಹೋಗು ಕರ್ಕೊಂಡೋಗಲ್ಲೇ. ಅವ ಅಲ್ಲಿ ತೋರ್ಸಕ್ಕಾರ 5 ರೂಪಾಯಿ ಚೀಟಿಗಾರ ರೊಕ್ಕ ಬೇಕಲ್ಬೇ, ಅದನ್ನೆಲ್ಲ ಕೊಡುವೆ. ನಾನು ನಿಮ್ಗೆ ಬಂದ್ಮೇಲೆ ಕೊಡ್ತೀನಿ. ಅಪ್ಪ ಎಲ್ಲೋಗನ್ಬೆ? ನಿಮ್ಮ ಅಪ್ಪನ ಮುಂದೆ ಹೋಗಿ ಹೇಳಿ ಎಲ್ಲ ಚಾಡಿನ ಕೊಟ್ರ ಒಂದು ನೋಡು. ಹೋಗಿ ಏನು ಮಾಡ್ತೀನಿ ನೋಡು. ಬಂದು ಕೆಲಸ ಮಾಡು, ರೊಟ್ಟಿ ಮಾಡೋದೈತಲ್ಲಿ. ತಂಗಿನ ದವಾಖಾನೆ ಕರ್ಕೊಂಡು ಹೋಗಿ ಆಮೇಲೆ ಬರ್ತೀನಿ. ಏನಾರು ಮಾಡ್ಕೊಂಡು ಹೋಗಿ ಹಾಳಾಗಿ 8 ಗಂಟೆ ಅಂದ್ರೆ ಬಂದು ರೊಟ್ಟಿ ಮಾಡಿದ್ದು ಚಲೋ ಆಗತ್ತಿಲ್ಲ ಅಂದ್ರೆ ನಿನಗೆ ನಿಮ್ಮ ತಂಗಿನ ಮನೆ ಬಿಟ್ಟು ಹೊರಗೆ ಹಾಕ್ತೀನಿ. ಹಂಗೆ ಮಾಡಿಬಿಡ್ವೆ. ಹೋಗಿ ಬರ್ತೀನಿ. ಅಂಜಲಿ, ತಂಗಿಗೆ ಒಂದು ಏನಾರು ತಗೊಳ್ವಾ ಹೊತ್ಕೊಳಕ್ಕೆ, ನಾನು ಕರ್ಕೊಂಡು ಹೋಗ್ತೀನಿ. ಅಕ್ಕ ನಾನು ಬರ್ತೀನಕ್ಕ. ಸರಿನವ, ಬಾ. ಹೊಟ್ಟೆ ನೋವು ಜಾಸ್ತಿ ಆಗಕತ್ತೈತಿ ಅಕ್ಕ. ತುಂಬಾ ಕತ್ಲೆ ಆಗ್ತಿದೆ, ಭಯ ಆಗ್ತಿದೆ ಅಕ್ಕ. ಏನಾಗಲಿಲ್ಲ, ಬಾರವಾ, ಬಾ ಇತ್ತ ಬಾ. ಬಾಯ್ ಅಕ್ಕ, ಭಯ ಆಗ್ತಿದೆ ಅಕ್ಕ. ನನ್ನ ಜೊತೆನೂ ಬಾ. ಅಯ್ಯೋ ನನ್ನ ಮಕ್ಕಳು, ನಾ ಸತ್ ಮೇಲೆ ನನ್ನ ಮಕ್ಕಳು ಈ ಗತಿ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದಿಲ್ಲ. ನನ್ನ ತಾಯಿ ಬಂದ ಮೇಲಾದ್ರೂ ನನ್ನ ಮಕ್ಕಳು ಓದು ಅಕ್ಕಿ ತಂದ್ಕೊಂಡೆ. ಆದರೆ ನೋಡು ದೇವ್ರ, ಯಾಕಪ್ಪ ನನ್ನನ್ನು ಕರ್ಕೊಂಡೆ. ನನ್ನ 3 ಹೆಣ್ಮಕ್ಳು ಬೀದಿ ಪಾಲ್ ಮಾಡಿಬಿಟ್ಟಿಲ್ಲ. ನನ್ನ 3 ಹೆಣ್ಮಕ್ಳು ಈ ಥರ ಅಡ್ಡಾಡಕತ್ತಾರ, ನಾನು ನೋಡೋಕ್ಕೊಳಕ್ಕಾಗೋಲ್ದು. ಏನಾಯ್ತು ಅಂಜಲಿ, ಏನಾಯ್ತವಾ? ಅಕ್ಕ ಕಾಲಿಗೆ ಏನೋ ತಡರ್ತು. ನಡಿಯುವ, ಕತ್ಲೈತಿ, ಮುಂದಕ್ಕೆ ಹೋಗಿ ನಡಿಯುವ. ನನ್ನ ಮಕ್ಕಳು ನೋಡು, ರಾತ್ರಿ ಹೊತ್ತು ಒಬ್ಬರು ಅಡ್ಡಾಡಕತ್ತಾರ. ಯಾರನ್ನಾರು ಕರ್ಕೊಂಡು ಬರ್ತೀನಿ ಅಂದ್ರೆ ಹೋಗಿ. ಅಕ್ಕ ಕಾಲು ನೋವಾಗತ್ತೈತೆ ಅಕ್ಕ, ನನ್ನ ಎತ್ತಕ್ಕ. ಅಂಜಲಿ, ಹೆಂಗೆ ಎತ್ಕೊಳ್ಳವ? ತಂಗಿ ನೋಡಿಲ್ಲ, ತಂಗಿನ ಎತ್ತುಕೊಂಡು ಏನಿಲ್ಲ. ಮಾಮಾರ ಮನೆ ಮುಂದೆ ಆದೋಗು, ಮಾಮ ಅದನ್ನು ನೋಡಿ ಕರ್ಕೊಂಡು ಹೋಗಿ ನಿಂದರು. ಅಕ್ಕ ಮಾಮ ಊರಿಗೆ ಹೋಗ್ಯಾನಕ್ಕ. ಅಕ್ಕ ಹೊಟ್ಟೆ ನೋವು ಅಕ್ಕ, ಭಾಳ ಹೊಟ್ಟೆ ನೋವಾಗತ್ತೈತಿ. ಅಯ್ಯೋ, ನನ್ನ ಮಕ್ಕಳಿಗೆ ಹೊಟ್ಟೆ ನೋವು ಬರಾಕತ್ತೈತಲ್ಲ. ಎಂಥ ಪಾಪಗೇಡಿ ನಾನು. ನನ್ನ 3 ಹೆಣ್ಮಕ್ಳು ಇಂಥ ಪಾಪಗೇಡಿ ಕೈಯಾಗ ಕೊಟ್ಟು ಹೋದ್ನಲ್ಲ. ದೇವ್ರೆ, ಯಾಕಪ್ಪ ಹಿಂಗೆ ಮಾಡಿದೆ? ನನ್ನ ಮಕ್ಕಳನ್ನೆಲ್ಲ ಹುಟ್ಟುತ್ತಾನ ನಾನು ಬರಂಗಿಲ್ಲ. ನನ್ನ ಮಕ್ಕಳು ಚಂದಂಗಿರ್ಬೇಕು. ಅಕ್ಕ ಅವ್ವ ಇದ್ದಿದ್ರೆ ಎಷ್ಟು ಚಂದ ಇರ್ತಿತ್ತಲ್ಲ ಅಕ್ಕ. ನನ್ನ ಮಕ್ಕಳು ನನ್ನ ನೆನ್ಸಾಕತ್ತಾರ. ಭಾಳ ದುಃಖ ಆಗಕತ್ತೈತೆ ನನಗೆ. ಹೌದವ್ವ, ಅವು ಇದ್ರೆ ಚಂದ ಇರ್ತಿತ್ತು. ಈಗ ನಾನು ನಿಮ್ಗೆ ಅವ್ವ ಅಪ್ಪ ಎಲ್ಲ ಅಲ್ಪ. ನಡಿ ಹೋಗೋಣ. ಡಾಕ್ಟ್ರೆ, ನನ್ನ ತಂಗಿಗೆ ಏನಾಗೈತಿ? ಏನಿಲ್ವಾ, ನಿಮ್ಮ ತಂಗಿಗೆ ಫುಡ್ ಪಾಯ್ಸನಿಂಗ್ ಆಗೈತೆ. ಅಂದ್ರೆ ಆಹಾರದಲ್ಲಿ ಏನೋ ಇದು ತೊಂದರೆ ಆಗಿ ಅವಳಿಗೆ ತುಂಬ ಹೊಟ್ಟೆ ನೋವಾಗಿದೆ. ಈಗ ಸಲೈನ್ ಹಚ್ಚಿದ್ದೀನಿ, ಇಂಜೆಕ್ಷನ್ ಮಾಡಿದ್ದೀನಿ, ಏನಾಗಲ್ಲ, ಕಡಿಮೆ ಆಗುತ್ತೆ. ಆಯ್ತಾ? ಏನು ಆಹಾರದಲ್ಲಿ ತೊಂದರೆನಾ? ಊಟನ ಆಗ್ತಾ ಇಲ್ಲ. ಆಮೇಲೆ ನಿಮ್ಮ ತಂಗಿಗೆ ಊಟದ ಸಮಸ್ಯೆ ಏನಾದರೂ ಇದೆಯಾ? ಊಟ ಉಂಡಾಗೆ ಒಳಗೆ ಕಳ್ಳುಗಳೆಲ್ಲ ಇದು ಆಗಿಬಿಟ್ಟವು. ಯಾಕಮ್ಮ, ಏಕೆ ಊಟ ಸರಿಯಾಗಿಲ್ವಾ? ಅಷ್ಟೊಂದು ಬಡವರ ನೀವು? ಮತ್ತೆ ಅಷ್ಟೊಂದು ಬಡವರಿದ್ರೆ ಖಾಸಗಿ ಆಸ್ಪತ್ರೆಗೆ ಹೋಗ್ಬೇಕಲ್ವಾ? ಇದು ಸರ್ಕಾರಿ ದವಾಖಾನೆಗೆ ಹೋಗ್ಬೇಕಿಲ್ಲ, ಇಲ್ಲಿ ಯಾಕೆ ಬಂದಿರಮ್ಮ? ಡಾಕ್ಟ್ರೆ, ನಾ ರಾತ್ರಿ ಆಗಿತ್ತಲ್ವಾ, ಅದು ಸರ್ಕಾರಿ ಹಾಸ್ಪಿಟಲ್ ಕ್ಲೋಸ್ ಆಗಿತ್ತು. ಆಮೇಲೆ ತುಂಬ ಹೊಟ್ಟೆ ನೋವು ಅಂತಿದ್ಲು, ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದ್ವಿ. ಹೆಂಗಾದರೂ ಮಾಡಿ ಡಾಕ್ಟ್ರೆ, ನಾನು ನಿಮ್ಮ ಬಿಲ್ ಹೆಂಗಾದರೂ ಮಾಡಿ ತೀರಿಸ್ತೀನಿ. ಇಲ್ಲಿ ಕಸನಾದರೂ ಹೊಡೆದು ತೀರಿಸ್ತೀನಿ, ಆಯಿತಾ? ನೋಡಮ್ಮ, ಹಾಗೆಲ್ಲ ಇಲ್ಲಿ ಮಾಡ್ಕೊಳಕ್ಕಾಗಲ್ಲ. ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಂಬ. ನಿಮ್ಮ ಅಪ್ಪ ಅಮ್ಮನವರು ಯಾರಾದ್ರು ಕರ್ಕೊಂಬ, ಆಯಿತಾ? ನಾವು ಇವಾಗ ಈಗಿನ 1 ದಿನ ಅಡ್ಮಿಟ್ ಮಾಡ್ಕೊತೀವಿ, ನಾಳೆ ಡಿಸ್ಚಾರ್ಜ್ ಮಾಡ್ತೀವಿ. ಅಷ್ಟು ನಿಮ್ಮ ಮಗುನ ಕೇರ್ ಮಾಡ್ಕೊಳ್ಳಿ, ಆಯಿತಾ?
ಇವಾಗ ಏನು ಊಟ ಕೊಡೋಕೆ ಹೋಗ್ಬೇಡ, ನಾನು ಅವಳಿಗೆ ಸಲೈನ್ ಬಾಟ್ಲಿ ಹಚ್ಚಿದ್ದೀನಿ, ಸ್ವಲ್ಪ ಮೆಡಿಸಿನ್ನು ಹಾಕಿದ್ದೀನಿ. ನಾನು ನೋಡ್ಕೊತೀನಿ, ಆಯಿತಾ ಅಮ್ಮ? ಸರಿ ಡಾಕ್ಟ್ರೆ. ಅವಾಗ ಒಂದು ಮಾತು ಹೇಳಿ ಬರಬೇಕಿತ್ತು. ಹೇಳಿದ್ರೆ ಏನು ಬೈತಿದ್ಲು ಬಿಡು. ಈಗ ದುಡ್ಡು ಎಲ್ಲಿಂದ ತರಲಿ? ನಾಳೆ ಸಾವ್ಕಾರ ಮನೆಗೆ ಹೋಗಿ ಒಂದೆರಡು ದಿನ ಕೆಲಸ ಮಾಡಿ ಆದರೂ ಅವ್ರಿಗೆ ಹೇಳ್ಕೊಂಡು ದುಡ್ಡು ತೊಗೊಂಡು ಬಂದ್ರಾತು. ಇಲ್ಲ ಅಂದ್ರೆ ಕಷ್ಟ ಆಗುತ್ತಿದ್ದು. ಏನು ಮಾಡಲಿ? ಸಾಲಿಗೂ ಬೇಕು ದುಡ್ಡು. ಅಕ್ಕ ಅಕ್ಕ ನಾ ಸಾಲಿಗೆ ಹೋಗಲ್ಲ ಬಿಡಕ್ಕ ನಾಳೆಯಿಂದ. ಹಂಗೆ ಅನ್ಬಾರ್ದುವ, ಸಾಲಿ ಕಲಿಬೇಕು. ನೋಡು ನಾ ಕಲ್ತೀನಿ, ಇಲ್ಲ ಒಂದೀಟರ ಕಲ್ತಿದ್ದಕ್ಕೆ ನಂಗೆ ಒಂದೀಟರ ಇದೇ ಐತಿಲ್ಲ. ನಾಳೆ ನೀವು ದೊಡ್ಡ ಸಾಲಿ ಕಲಿತು ದೊಡ್ಡ ವ್ಯಕ್ತಿಗಳಾಗಿ ನೀವು ದೊಡ್ಡ ಕಾರ್ನಾಗ ಬರೋದು ನಾನು ಭಾಳ ನೋಡ್ಬೇಕು. ನೀವು ಇಬ್ಬರು ಚೆನ್ನಾಗಿ ಸಾಲಿ ಕಲಿಬೇಕು, ಇಬ್ಬರು ಚೆನ್ನಾಗಿ ಊಟ ಮಾಡಬೇಕು, ಹೊಟ್ಟೆ ತುಂಬ ಊಟ ಉಣ್ಬೇಕು. ನಿಮಗಿಬ್ಬರಿಗೆ ಏನಾಗುತ್ತೆ ನಾನು ಮಾಡ್ತೀನವ. ನಾನಿರುತ್ತಾನೆ, ನೀವು ಯಾರೂ ಅಂಜಬೇಡಿ. ಅವ್ವ ನನ್ನ ಹಿರೇಮಗಳು ನೋಡಿ ಸಮಾಧಾನ ಆಯ್ತವ. ಏನಂತ ಎಲ್ಲರೂ ತಾತ್ಸಾರ ಮಾಡಿದ್ರು. ನೋಡಿ ನನ್ನ ಹಿರೇಮಗಳ ದಿಟ್ಟ ನಿರ್ಧಾರ ನೋಡಿ ನಾನು ಭಾಳ ಖುಷಿಯಾಗತ್ತೆ. ದೇವ್ರೆ, ನನ್ನ ಮಗಳಿಗೆ ಯಾವಾಗಲೂ ಸಾಥ್ ಕೊಡಪ್ಪ. ಇಷ್ಟು ದಿವ್ಸ ನನ್ನ ಮಕ್ಳು ಆರಾಮದಾರಂತೆ ನಾನು ಬರಲೇ ಇಲ್ಲ. ಹಿಂಗಂತ ಗೊತ್ತಿದ್ರೆ ಯಾವಾಗೋ ಬಂದು ಅವರಿಗೆ ಸಹಾಯಕ್ಕೆ ನಿಲ್ತಿದ್ದೆ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು. ಮಗ ನಾನು ಹೆದರ್ಬೇಡ, ನಿಮ್ಮ ಮಾಮನ ಕಳಿಸ್ತೀನಿ ಅಂದ್ರೆ ಹಂಗೆ ಬಂದ್ಬಿಟ್ಟೆ. ಫೋನು ತರಲಿಲ್ಲ, ಏನೂ ಇಲ್ಲ. ಅವಾಗೂ ಹೇಳಿಲ್ಲ, ಅಪ್ಪಗೂ ಹೇಳಿಲ್ಲ. ಏನು ಮಾಡ್ತಾರೋ ಏನೋ, ಕತ್ಲದಾಗ ಹುಡ್ಕೊಂಡು ಬರ್ತಾರೋ ಏನೋ. ಹ್ಞೂನಕ್ಕ, ಅಪ್ಪಗಾದರೂ ಹೇಳ್ಬೇಕಿತ್ತು. ಅಕ್ಕ ಈಗ ಸ್ವಲ್ಪ ಕಡಿಮೆ ಆಯಿತು, ಹೊಟ್ಟಿನೂ ತುಂಬಾನೇ ಬಂದಿತ್ತು ಅವಾಗ. ನೋಡುವ ಕಾವ್ಯ, ನೀನು ನನ್ನ ಬಂಗಾರಿ ಅಲ್ವಾ, ನೀನು ನನ್ನ ಮುದ್ದು ಓದಿಲ್ಲ. ಇನ್ನೊಮ್ಮೆ ಆ ಥರ ಏನು ತಿನ್ಬೇಡವ. ಅಕ್ಕ ಏನು ಹೇಳ್ತಾ ಅದನ್ನು ಕೇಳಿ. ಅಂಜಲಿ ಅಕ್ಕ ಏನು ಹೇಳ್ತಾ ಅದನ್ನು ಮಾಡ. ಅಕ್ಕ ಅಕ್ಕ ಅದು ಕೇಕ್ ಅಂತ ಕೊಟ್ಟರು ನನಗೆ, ನನಗೆ ಗೊತ್ತಿಲ್ಲ ಅಕ್ಕ. ತಿನ್ನಬೇಕು ಅಂತ ತುಂಬ ಹೊಟ್ಟೆ ಹಸಿತ್ತು, ಅದಕ್ಕೆ ಇಸ್ಕೊಂಡೆ ಅಕ್ಕ. ಇನ್ನೊಮ್ಮೆ ಈ ಥರ ಮಾಡಲ್ಲ ಅಕ್ಕ, ನಿಜ ಮಾಡಲ್ಲ ಅಕ್ಕ, ನಿಮ್ಮೆಲ್ಲನಿಗೂ ಮಾಡಲ್ಲ ಅಕ್ಕ. ಸರಿ ನೋವ ಬಂಗಾರಿ, ನನ್ನ ಮುದ್ದು ಅಲ್ಲ. ಊಟಕ್ಕೆ ಅಂಜಲಿ ಏನು ತಿಂತೀವ, ಏನು ತರಲಿ? ಅಕ್ಕ ನಿನ್ನ ಕಡೆ ದುಡ್ಡು ಎಲ್ಲಿದೆ ಅಕ್ಕ? ಏನು ಬೇಡ, ನಾ ಇಲ್ಲೇ ನೀರು ಕುಡಿದು ಮಲಗ್. ಹೌದಲ್ಲಮ್ಮ, ಆಯ್ತು ನೀರು ತೊಗೊಂಡ್ಬರ್ತೀನಿ, ಕುಡಿದು ಮಲ್ಕೊರ. ನಾಳೆ ನೋಡ್ತೀನಿ ನಾನು. ಅವ್ವ ನನ್ನ ತಂಗಿಯವ್ರಿಗೆ ಏನು ಕೊಡೋಕ್ಕಾಗಲ್ಲ. ಏನಾರ ಒಂದು ಮಾಡಬೇಕು. ಪಾರ್ಟ್ ಟೈಮ್ ಅವ್ವ ಹೇಳಿದಂಗೆ ಪಾರ್ಟ್ ಟೈಮ್ ಜಾಬ್ ಮಾಡ್ಬೇಕು ನಾನು. ಊಟ ತೊಗೊಂಡ್ಬರ್ರಿ, ಹೊಟ್ಟೆ ಹಸ್ತಿದೆ. ಎಲ್ಲಿ ಮಕ್ಕಳು ಕಾಣ್ತಾನೆ ಇಲ್ಲ? ಅಭಿ ಮತ್ತು ಮಂಜುಳಾ ಮಕ್ಕೊಂಡ್ರಿ, ಭಾಳ ತಾತು ನಿಮ್ಮ ದಾರಿ ಕಾದು ಮಕ್ಕೊಂಡ್ರು. ಹೌದಾ ಅವ್ವ? ಮತ್ತು ಕಾವ್ಯ, ಅಂಜಲಿ ಎಲ್ಲಿ? ಗೌರಿ ಎಲ್ಲೋಗಿದಾವ ಏನೋ ದರಿದ್ರಗಳು, ಇನ್ನಾದರೂ ಬಂದಿಲ್ಲ. ಆಟ ಆಡ್ತೀನಿ ಅಂತ ಅಂತಿದ್ರು, ಎಲ್ಲೋಗಿದಾವ ಏನೋ. ಗೌರಿ ಅಂತೆಲ್ಲ ಹೋಗಲ್ವಲ್ಲ? ಅದು ಗೊತ್ತಿಲ್ಲ ರೀ. ಅದೇನೋ ಆಕೆ ಲಾಸ್ಟ್ನದವಳಿಗೆ ತುಂಬ ಹೊಟ್ಟೆ ನೋವು ಅಂತಿದ್ಲು. ಏನು ಮಾಡಿ ಎಲ್ಲೇ ಹೋಗ್ತೀನಿ ಅಂತ ಅಂದ್ಲು. ಹೌದಾ ಹೌದಾ, ಸರಿ ಮತ್ತೆ ಊಟ ಕೊಡು, ನಾವು ಊಟ ಮಾಡಿ ಆಮೇಲೆ ನೋಡ್ತೀವಿ. ಸರಿ ರೀ. ಕೇಳಿ ಎಲ್ಲೂ ಹೋಗಲ್ಲ ಹುಡುಗಿ. ರೀ ಕಾವ್ಯ ಆರಾಮಿಲ್ಲ ರೀ, ಬರ್ರಿ ಹೋಗೋಣ. ಯಾಕೆ ಇವರು ನಾವು ಮಾತಾಡಿದ್ದೆ ಕೇಳಲ್ವಾ? ಏನಾದರೂ ಬೀಳ್ಸು ನನ್ನಿಂದ. ರೀ ತಗೊಳ್ಳಿ ಊಟಕ್ಕೆ. ಪಾಪಿ ಏನು ಮಾಡಿದೆ ನನ್ನ ಮಗಳಿಗೆ? ದವಾಖಾನೆ ಸೇರೋಂಗೆ ಮಾಡಿ ಅಲ್ಲಿ. ಅನ್ನ ಸಾಕ, ಇನ್ನೂ ಸ್ವಲ್ಪ ಏನಾದರೂ? ಸಾಕು ಕಣೆ. ಅಯ್ಯೋ ಇವಳನ್ನ ಮುಟ್ಟೋದಕ್ಕೆ ಆಗ್ತಿಲ್ವಲ್ಲ. ನಾನು ಸತ್ತೋಗಿದ್ದೀನಿ ಅಂತ ಮರ್ತೇ ಬಿಟ್ಟಿದ್ದೀನಿ ನೋಡಿ. ಏನು ಮಾಡಲಿ ಈಗ?